ಒಬ್ಬ ಮಹಾನ್ ವ್ಯಕ್ತಿ ಇವರು. ಆ ಭಗವತಿ ಇವರಿಗೆ ಅಪ್ಪಣೆಯನ್ನು ಮಾಡ್ತಾರೆ. ಲಲಿತಾ ಸಹಸ್ರನಾಮಕ್ಕೆ ಒಂದು ಭಾಷ್ಯವನ್ನು ಏನು ಬರೀಬೇಕು ಅನ್ನೋದು ಮುಂದಕ್ಕೆ ಅವ್ರಿಗೆ ಹೋಗ್ತೀನಿ ಅಲ್ಲೇ ನಿಲ್ಲಿಸ್ಬಿಡ್ತಾರೆ. ಯಾರೋ ವಿದ್ಯಾರಣ್ಯರು. ಆಯಿತು, ನಾನು ಹೇಳ್ತಾ ಹೋಗ್ತೀನಿ, ನೀವು ಬರ್ಕೊಳ್ತಾ ಹೋಗಿ. ಒಂದೊಂದಾಗಿ 64 ಕೋಟಿ ಯೋಗಿನಿಯರ ದೇವ ಹೆಸರುಗಳನ್ನು ಹೇಳ್ತಾ ಈ ಕುಂಕುಮಾನಂದರಿಗೆ ಮುಂದಕ್ಕೆ ಬರೆಯೋಕ್ಕೆ ಕೈ ಹೋಗೋದೆ. ಅಲ್ಲಿರ್ತಕ್ಕಂತಹ ತ್ರಿಪುರ ಸುಂದರಿ ಸಣ್ಣ ಮಗುವಾಗಿ ಈ ಭಾಸ್ಕರ ರಾಯರು ತೊಡೆ ಮೇಲೆ ಕೂತಿರೋ ಹಾಗೆ ಕಾಣಿಸುತ್ತೆ. ಈ ಲಲಿತಾ ಸಹಸ್ರನಾಮದಲ್ಲಿ ಇರ್ತಕ್ಕಂಥದ್ದು ಇನ್ನೂ ಒಬ್ಬರನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ, ಭಾಸ್ಕರಾಚಾರ್ಯ ಅಂತ ಹೇಳಿ. ಈ ಭಾಸ್ಕರಾಚಾರ್ಯರು ಒಬ್ಬ ಮಹಾನ್ ವ್ಯಕ್ತಿ ಇವರು. ಈ ಶ್ರೀ ಲಲಿತಾ ಸಹಸ್ರನಾಮಕ್ಕೆ ಇವ್ರ ಕೊಡುಗೆ ಏನಪ್ಪ ಅಂದರೆ ಬಹಳ ಅರ್ಥಗರ್ಭವಾಗಿರ್ತಕ್ಕಂಥ ಒಂದು ವ್ಯಾಖ್ಯಾನವನ್ನು ಬರೆದಿರ್ತಕ್ಕಂಥವ್ರು ಈ ಭಾಸ್ಕರಾಚಾರ್ಯರು. ಈ ಭಾಸ್ಕರಾಚಾರ್ಯರು ಇವರು ಮೊದಲನೇ ಈ ಶ್ರೀ ವಿದ್ಯೆಯಲ್ಲಿ ಬರ್ತಕ್ಕಂಥವರು, ಭಾಸ್ಕರಾಚಾರ್ಯರ ಭಾಷೆಯನ್ನು ಬರೆದಿರ್ತಕ್ಕಂಥವ್ರು ಮೊದಲನೆಯವರು. ಇವರಿಗೆ ಭಾಸ್ಕರ ದೀಕ್ಷಿತ, ಭಾರತೀ ದೀಕ್ಷಿತ, ಭಾಸ್ಕರ ಮುಖಿ ಈ ರೀತಿಯಾಗಿರ್ತಕ್ಕಂಥ ಹೆಸರುಗಳಿದೆ ಇವರಿಗೆ. ಇವರು ದಕ್ಷಿಣ ಭಾರತದಲ್ಲಿರ್ತಕ್ಕಂಥದ್ದು ಆವತ್ತಿನ ಕಾಲಕ್ಕೆ ಈ ಬಿಜಾಪುರ ಅಂತ ನಾವೇನು ಹೇಳ್ತೀವಿ, ಇವತ್ತಿಗೆ ಅದು ವಿಜಾಪುರ ಅಂತ ಹೇಳ್ತಾರೆ. ಅದು ಬಿಜಾಪುರ ಅಂದರೆ ಈ ವಿಜಾಪುರ ಅಂತಕ್ಕಂಥದ್ದು ಕೆಲವರು ವಕಾರಕ್ಕೆ ಬಕಾರ ಹೇಳ್ತಾರೆ, ಕಲಬುರ್ಗಿ ಅಂತ ಹೇಳ್ತಾರೆ. ಇನ್ನು ನಾವೇನು ಮುಂಚೆ ಎಲ್ಲ ಹೇಳ್ತೀವಿ ಗುಲ್ಬರ್ಗ ಅಂತ ಹೇಳ್ತಿದ್ವಿ, ಅದನ್ನು ಇವಾಗ ಕಲಬುರ್ಗಿ ಅಂತ ಮಾಡ್ತೀವಿ. ಗುಲ್ಬರ್ಗ ಹೋಗಿ ಕಲಬುರ್ಗಿ. ಇದೇ ರೀತಿ ವಿಜಾಪುರ ಹೋಗಿ ಬಿಜಾಪುರ. ಆವತ್ತಿನ ಕಾಲಕ್ಕೆ ಅದು ಬಿಜಾಪುರ. ಆ ಬಿಜಾಪುರದಲ್ಲೂ ಅದು ಒಂದು ಸಪ್ರೇಟ್ ಸಂಸ್ಥಾನನೇ ಆಗಿತ್ತು. ವಿಜಯನಗರದಲ್ಲಿ ಬಿಜಾಪುರ ಅಂತಕ್ಕಂಥದ್ದು ಒಂದು ಸಣ್ಣದ ಒಂದು ರಾಜ್ಯನೇ ಆಗಿತ್ತು. ಅಲ್ಲಿ ಏನಪ್ಪ ಗಂಭೀರರಾಯ ದೀಕ್ಷಿತರು ಅಂತ ಹೇಳಿ ಆ ರಾಜ್ಯದಲ್ಲಿ ಮಂತ್ರಿಗಳಾಗಿದ್ರಂತೆ. ಯಾರು? ಗಂಭೀರರಾಯ ದೀಕ್ಷಿತ ಅಂತ ಹೇಳಿ ಆ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು ಅವರು. ಈ ಗಂಭೀರರಾಯರಿಗೆ ಇನ್ನೂ ಒಂದು ಹೆಸರಿದೆ ಅವರಿಗೆ, ಭಾರತಿ ಅಂತ. ಇಲ್ಲಿ ಭಾಸ್ಕರಾಚಾರ್ಯರಿಗೆ ಇನ್ನೂ ಒಂದು ಹೆಸರು ಉಪನಾಮ ಇತ್ತು ಅವರಿಗೆ, ಭಾರತಿ ಅಂತ ಹೇಳಿ. ಅಂದರೆ ಗಂಭೀರರಾಯ ದೀಕ್ಷಿತರು. ಈ ಗಂಭೀರರಾಯ ದೀಕ್ಷಿತರು ಕೋನಂಬ ಅಂತಕ್ಕಂಥವ್ರನ್ನ ಮದುವೆ ಆಗ್ತಾರೆ. ಕೋನಂಬ ಅಂತ ಹೇಳಿ ಒಬ್ಬ ಸ್ತ್ರೀಯರನ್ನ ಇವರು ಗಂಭೀರರಾಯ ದೀಕ್ಷಿತರು ಮದುವೆ ಮಾಡ್ಕೊಳ್ತಾರೆ. ಆದರೆ ಕೆಲವು ಸಲ ಇವರು ಮಂತ್ರಿಗಳಾಗಿದ್ದರಿಂದ ರಾಜಕಾರಣಕ್ಕೋಸ್ಕರವಾಗಿ ಈ ಭಾಸ್ಕರರಾಯ ಗಂಭೀರರಾಯ ದೀಕ್ಷಿತರು ಸಂಸಾರ ಸಮೇತ ಹೈದರಾಬಾದ್ಗೆ ಹೋಗ್ಬಿಟ್ಟು ಅಲ್ಲಿ ನೆಲೆಸ್ತಾರೆ. ಹೈದರಾಬಾದಲ್ಲಿ ಕೆಲವು ಕಾಲ ನೆಲೆಸ್ತಾರೆ. ಅಲ್ಲಿ ಇವರಿಗೆ ಭಾಸ್ಕರರಾಯ ಅಂತಕ್ಕಂಥ ಒಬ್ಬ ಮಗ ಹುಟ್ಟುತ್ತಾನೆ. ಅಲ್ಲಿ ಜನನವಾಗುತ್ತೆ ಭಾಸ್ಕರರಾಯರದ್ದು. ಆ ನಂತರದಲ್ಲಿ ಈ ಗಂಭೀರರಾಯ ದೀಕ್ಷಿತರು ಕಾಶಿಪಟ್ಟಣಕ್ಕೆ, ಅಂದರೆ ಇವತ್ತಿನ ಏನು ನೀವು ವಾರಣಾಸಿ ಅಂತ ಹೇಳ್ತೀರಾ, ಅಲ್ಲಿ ವಾರಣಾಸಿಗೆ ಹೋಗಿ ಅಲ್ಲಿ ನೆಲೆ ಆಗ್ತಾರೆ. ಅಲ್ಲಿ ಇವರಿಗೆ ಉಪನಯನ ಮತ್ತು ಸಾವಿತ್ರಿ ದೀಕ್ಷೆ ಅಂದರೆ ಗಾಯತ್ರಿ ಮಂತ್ರೋಪದೇಶವೂ ಸಹ ಇವ್ರಿಗಾಗುತ್ತೆ ಅಲ್ಲಿ. ಆ ನಂತರದಲ್ಲಿ ಲೋಕಾಪಲ್ಲಿ ಅಂತಕ್ಕಂಥ ಒಂದು ಹಳ್ಳಿಯಲ್ಲಿ ನರಸಿಂಹ ಯಜ್ವ ಅಂತ ಹೇಳಿ ಇನ್ನೊಬ್ಬ ವಿದ್ವಾಂಸರು ಇರ್ತಾರೆ ಅಲ್ಲಿ. ಎಲ್ಲಿಂದ? ಕಾಶಿಯಿಂದ ಬಂದ ಮೇಲಿಂದ. ಆ ನರಸಿಂಹ ಯಜ್ವ ಅಂತಕ್ಕಂಥ ವಿದ್ವಾಂಸರು ಅವ್ರ ಜೊತೆಯಲ್ಲಿ ಇವರು ಈ ಭಾಸ್ಕರಾಚಾರ್ಯರ ವಿದ್ಯಾಭ್ಯಾಸ ಅಲ್ಲಿ ಅವರಿಗೆ ಶುರುವಾಗುತ್ತೆ. ಇವರು ವಿದ್ವಾಂಸರು, ಇವರು ಭಾಸ್ಕರರಾಯರು ವಿದ್ಯಾಭ್ಯಾಸ ಗುರುಗಳಾಗಿರ್ತಕ್ಕಂಥ ಇವರು ಯಾರು? ನರಸಿಂಹ ಯಜ್ವ ಅವರು ಶ್ರೀ ಲಲಿತಾ ಉಪಾಸಕರು ಮತ್ತು ಲಲಿತಾ ತ್ರಿಪುರ ಸುಂದರಿಯನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಕ್ಕಂಥ ಮಹಾನ್ ವ್ಯಕ್ತಿ. ಈ ನರಸಿಂಹ ಯಜ್ವಾರವರು ಶಿವದೂತ ಶುಕ್ಲ ಚರಣ ಅಂತಕ್ಕಂಥ ಒಂದು ಲಲಿತಾರಾಧಕರ ಜ್ಞಾನಿಗಳು ಈ ಸೂರತ್ನಲ್ಲಿರ್ತಕ್ಕಂಥವ್ರು, ಆ ನಗರದಲ್ಲಿರ್ತಾರೆ. ಅವರು ಬಳಿ ಈ ನರಸಿಂಹ ಯಜ್ವ ಅವರು ಶಿಷ್ಯವೃತ್ತಿಯನ್ನು ಮಾಡ್ತಾರೆ. ಅಂದರೆ ಈ ಭಾಸ್ಕರರಾಯರ ಗುರುಗಳು ಯಾರು? ಈ ನರಸಿಂಹ ಯಜ್ವ ಅಂತಕ್ಕಂಥವ್ರು ಭಾಸ್ಕರರಾಯರ ಗುರುಗಳು. ಆ ಗುರು ಶಿವದೂತ ಶುಕ್ಲ ಚರಣ ಅಂತಕ್ಕಂಥ ಒಬ್ಬ ಇದಕ್ಕಿಂತ ಮಿಗಿಲಾಗಿರ್ತಕ್ಕಂಥ ಶ್ರೀ ಲಲಿತಾ ಉಪಾಸನೆ ಮಾಡಿರ್ತಕ್ಕಂತಹ ಮಹಾನ್ ವ್ಯಕ್ತಿ ಅವ್ರ ಹತ್ರ ಶಿಷ್ಯ ವೃತ್ತಿಯನ್ನು ಮಾಡಿಕೊಂಡು ಭೂಸುರಾನಂದನಾಥ ಅಂತ ಹೇಳಿಬಿಟ್ಟು ಒಂದು ದೀಕ್ಷಾನಾಮವನ್ನು ಅವರಿಂದ ಪಡೀತಾರೆ. ಆ ದೀಕ್ಷಾನಾಮವನ್ನು ಪಡೆದು ಅಲ್ಲಿಂದ ಅವರು ಶಿವದೂತ ಶುಕ್ಲರ ಅಪ್ಪಣೆ, ಅಂದರೆ ಶಿವದೂತ ಶುಕ್ಲ ಚರಣರ ಅಪ್ಪಣೆ, ಅಂದರೆ ಇವರ ಗುರುಗಳ ಅಪ್ಪಣೆ ಪಡ್ಕೊಂಡು ಕಾಶಿಯಲ್ಲೇ ನೆಲೆಸ್ತಾರೆ. ಕಾಶಿಯಲ್ಲೇ ನೆನೆಸ್ತಾ ಇರ್ಬೇಕಾದ್ರೆ ದೇವಿ ಉಪಾಸನೆ ಮಾಡ್ತಾ ಇರ್ತಕ್ಕಂಥ
ಸಮಯದಲ್ಲಿ ಆ ಶ್ರೀಮತೆ ಆ ಭಗವತಿ ಇವರಿಗೆ ಅಪ್ಪಣೆಯನ್ನು ಮಾಡ್ತಾರೆ, ನೀನು ಲಲಿತಾ ಸಹಸ್ರನಾಮಕ್ಕೆ ಒಂದು ಭಾಷ್ಯವನ್ನು ಬರೀ ಅಂತ ಹೇಳಿ ಈ ಶಿವದೂತ ಶುಕ್ಲಚರಣರಿಗೆ ಅಪ್ಪಣೆಯನ್ನು ಮಾಡ್ತಾಳೆ. ಯಾರು? ಲಲಿತಾ ತ್ರಿಪುರ ಸುಂದರಿ. ಹಾಗೇನೇ ವಿಕ್ರಮ ಶಕೆ 1758ರಲ್ಲಿ ಕಳಾಯುಕ್ತಿ ಸಂವತ್ಸರದ ಆಶ್ವಯುಜ ಶುದ್ಧ ನವಮಿ ತಿಥಿನಲ್ಲಿ 2 ಭಾಷ್ಯವನ್ನು ಈ ಶುಕ್ಲಚರಣರು ಬರೀತಾರೆ. ಅದು ಬರೆದ್ರೆ ಅದಕ್ಕೆ ಸೌಭಾಗ್ಯ ಭಾಸ್ಕರ ಅಂತ ನಾಮಕರಣವನ್ನು ಮಾಡ್ತಾರೆ. ಸೌಭಾಗ್ಯ ಭಾಸ್ಕರ ಅಂತ ಹೇಳಿ ಅದಕ್ಕೆ ನಾಮಕರಣವನ್ನು ಮಾಡ್ತಾರೆ. ಇವ್ರು ಬರೆದಿರ್ತಕ್ಕಂತಹ ಈ ಭಾಷ್ಯವನ್ನು ಕುಂಕುಮಾನಂದನಾಥ ಅಂತ ಹೇಳ್ತಕ್ಕಂಥ ಸ್ವಾಮಿ ಕಾಶಿನಲ್ಲಿ ಇರ್ತಾರೆ, ಅವರಿಗೆ ತೊಗೊಂಡೋಗಿ ಇದನ್ನು ಭಾಷ್ಯವನ್ನು ತೋರಿಸ್ತಾರೆ. ಅವಾಗ ಅವ್ರೇನಂತ ಹೇಳ್ತಾರೆ, ನಕ್ಕು ಬಿಡ್ತಾರೆ. ಇದನ್ನು ನೋಡಿಬಿಟ್ಟು ಭಾಷ್ಯನ ನೋಡಿ ಅವರು ನಕ್ಕು ಬಿಟ್ಟು, ಎಷ್ಟೋ ಜನ ಹಿಂದೆ ಬರೆದಿರ್ತಾರೆ ಭಾಷ್ಯನ. ಶಂಕರಾಚಾರ್ಯರ ಅಪರಾವತಾರವಾಗಿರ್ತಕ್ಕಂಥ ವಿದ್ಯಾರಣ್ಯರನ್ನ ಈ ಲಲಿತಾ ಸಹಸ್ರನಾಮಕ್ಕೆ ಭಾಷ್ಯ ಬರೆಯಲು ಪ್ರಾರಂಭಿಸ್ತಾರೆ. ಆವಾಗ ದೇವಿ ಬೇಡ ಅಂತ ಹೇಳಿರ್ತಾರೆ. ದೇವಿ ಬೇಡ ಅಂತ ಹೇಳಿರ್ತಾಳೆ ಅಂತ ಅಪ್ಪಣೆ ಮಾಡಿರ್ತಾಳೆ. ಆದ್ರೂ ಸಹ ವಿದ್ಯಾರಣ್ಯರು ಅದನ್ನ ನಿಲ್ಲಿಸದೇನೆ ಬರೆಯೋದಕ್ಕೆ ಪ್ರಯತ್ನ ಪಟ್ಟಾಗ ಅವ್ರಿಗೆ ಬುದ್ಧಿ ಮುಂದಕ್ಕೆ ಹೋಗೋದಿಲ್ಲ. ಏನು ಬರೀಬೇಕು ಅನ್ನೋದು ಮುಂದಕ್ಕೆ ಅವ್ರಿಗೆ ಹೋಗ್ದೇನೆ ಅಲ್ಲೇ ನಿಲ್ಲಿಸ್ಬಿಡ್ತಾರೆ. ಯಾರು? ವಿದ್ಯಾರಣ್ಯರು. ಈ ರೀತಿ ಇರೋವಾಗ ನೀನು ಲಲಿತಾ ಸಹಸ್ರನಾಮಕ್ಕೆ ಭಾಷ್ಯವನ್ನು ನೀನು ಬರೆದಿದೀಯ, ಗೊತ್ತಾಯ್ತಾ? ಹಾಗಾದ್ರೆ ಒಂದು ಕೆಲಸ ಮಾಡು, ನೀನು ಹೇಗೆ ಬರೀತೀಯ? ನೀನು ಬರೆದಿರೋದೇ ಸತ್ಯವಾಗಿದ್ದರೆ ಅದು ನಿನಗೆ ಹೇಗೆ ಸಾಧ್ಯ ಆಯಿತು? ಆ ಸಹಸ್ರನಾಮದಲ್ಲಿ ಬರ್ತಕ್ಕಂತಹ ಮಹಾಚತುಷ್ಷಷ್ಟಿ ಕೋಟಿ ಯೋಗಿನಿಗಳು ಅಂದರೆ 64 ಕೋಟಿ ಯೋಗಿನಿಗಳ ಹೆಸರನ್ನು ನೀನು ಹೇಳ್ತೀಯಾ? 64 ಕೋಟಿ ಯೋಗಿನಿಯರುಗಳ ಹೆಸರನ್ನು ನೀನು ಹೇಳ್ತೀಯಾ? ಮತ್ತು ಅವರ ಚರಿತ್ರೆಯನ್ನು ನೀನು ವಿವರಿಸ್ತೀಯ ನೀನು ಅಂತ ಹೇಳಿ ಅಂದಾಗ ಆಗ ಭಾಸ್ಕರ ರಾಯರು ಹೇಳ್ತಾರೆ, ಆ ಭಗವತಿನ ಬಹಳ ನಂಬಿಕೆ, ಶ್ರದ್ಧೆ, ಭಯ, ಭಕ್ತಿಗಳಿಂದ ಧ್ಯಾನ ಮಾಡಿಕೊಂಡು, ಆಯಿತು ನಾನು ಹೇಳ್ತಾ ಹೋಗ್ತೀನಿ, ನೀವು ಬರ್ಕೊಳ್ತಾ ಹೋಗಿ ಅಂತ ಹೇಳ್ತಾರೆ. ಯಾರು? ಭಾಸ್ಕರ ರಾಯರು. ಬರಿತಾ ಹೋಗಿ ಅಂತ ಹೇಳಿದಾಗ ಅದಕ್ಕೆ ಒಂದು ದಿನ, ಒಂದು ಸ್ಥಳ, ಒಂದು ಸಮಯವನ್ನು ಗೊತ್ತು ಮಾಡ್ಕೊಳ್ತಾರೆ. ಇಂಥ ಜಾಗದಲ್ಲಿ ಇಂಥ ಇದಕ್ಕೆ ಪರೀಕ್ಷೆಗೆ ಕೂತ್ಕೋಬೇಕಲ್ಲ ಇವರೆಲ್ಲ. ಇವ್ರು ಹೇಳಬೇಕು, ಅವ್ರು ಬರ್ಕೋಬೇಕು, ಗೊತ್ತು ಮಾಡ್ಕೊಳ್ತಾರೆ. ಹಾಗೆಯೇ ಇವ್ರೇನು ಮಾಡ್ತಾರೆ, ಭಾಸ್ಕರ ರಾಯರು ಒಂದೊಂದಾಗಿ ಸಲೀಸಾಗಿ ಹೇಳ್ಕೊಂಡು ಹೋಗ್ತಾನೆ ಇರ್ತಾರೆ ಉದ್ದಕ್ಕೂ. ಕೊನೆಗೆ ಒಂದೊಂದಾಗಿ 64 ಕೋಟಿ ಯೋಗಿನಿಯರ ಹೆಸರುಗಳನ್ನು ಹೇಳ್ತಾ ಈ ಕುಂಕುಮಾನಂದರಿಗೆ ಮುಂದಕ್ಕೆ ಬರೆಯೋಕ್ಕೆ ಕೈ ಹೋಗೋದೇ ಇಲ್ಲ, ಸುಸ್ತಾಗ್ಬಿಡ್ತಾರೆ. ಇವರು ಸಲೀಸಾಗಿ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರು ಯಾರು, ಯಾವ ಯೋಗಿನಿ, ಯಾವ ದೇವರು, ಯಾವ ದೇವತೆ, ಯಾವ ಮಂತ್ರವನ್ನು ಹೇಳಬೇಕು, ಕೋಟಿ ಅಷ್ಟು ಯೋಗಿನಿಯರನ್ನ ಹೆಸರನ್ನು ಹೇಳ್ಕೊಂಡು ಅವರ ಚರಿತ್ರೆ, ಅವರ ಬೀಜಾಕ್ಷರ ಮಂತ್ರಗಳನ್ನೆಲ್ಲವನ್ನೂ ಸಹ ಇವ್ರು ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಅದನ್ನು ಈ ಕುಂಕುಮಾನಂದರಿಗೆ ಬರ್ಕೊಳಕ್ಕಾಗಲ್ಲ. ಅಂದರೆ ಅಷ್ಟು ಮಹಾನ್ ವ್ಯಕ್ತಿಯಾಗಿದ್ದವನು ಇವ್ರ ಮುಂದೆ ಸೋತೋಗ್ತಾರೆ. ಎಲ್ಲಿ ಸಭೆ ಸೇರಿರ್ತಾರೆ ಇವರು ಬರ್ಕೊಳ್ಳೋದಕ್ಕೆ, ಅಲ್ಲಿಯಾಗಿ ಒಬ್ಬ ಪರದೆಯನ್ನು ಸರಿಸ್ತಾರೆ. ದೇವಿ ಮುಂದೆ ಇರ್ತಕ್ಕಂಥ ಪರದೆ ಹಾಕಿರ್ತಾರೆ. ಆ ಪರದೆಯನ್ನು ಸ್ವಲ್ಪ ಸಡಿಸ್ತಾರೆ. ಸಡಿಸಿದಾಗ ಏನಾಗುತ್ತೆ ಅಂದರೆ ಅಲ್ಲಿರ್ತಕ್ಕಂತಹ ತ್ರಿಪುರ ಸುಂದರಿ ಸಣ್ಣ ಮಗುವಾಗಿ ಈ ಭಾಸ್ಕರ ರಾಯರು ತೊಡೆ ಮೇಲೆ ಕೂತಿರೋ ಹಾಗೆ ಕಾಣಿಸುತ್ತೆ. ಕುಳಿತು ಅವ್ರ ಕಿವಿನಲ್ಲಿ 64 ಕೋಟಿ ಯೋಗಿನಿ ಹೆಸರನ್ನು ಹೇಳ್ತಾ ಇರ್ತಾಳೆ ಇವಳು. ಯಾರಿಗೆ? ಭಾಸ್ಕರ ರಾಯರಿಗೆ. ಅದನ್ನು ಇವ್ರು ಭಾಸ್ಕರ ರಾಯರು ಹೇಳ್ತಾ ಇರ್ತಾರೆ. ಕುಂಕುಮಾನಂದ ಬರ್ಕೊಂಡು ಹೋಗ್ತಾ ಇರ್ಬೇಕು. ಅದನ್ನು ಪ್ರದೇಶರ್ಸ್ ನೋಡಿದಾಗ ಎಲ್ರಿಗೂ ಆಶ್ಚರ್ಯ ಆಗಿಬಿಡುತ್ತೆ. ಆ ಭಗವತಿನೇ ಇವ್ರ ತೊಡೆ ಮೇಲೆ ಬಂದು ಕೂತ್ಕೊಂಡು ಕಿವಿನಲ್ಲಿ ಹೇಳ್ತಾ ಇರಬೇಕಾದ್ರೆ ಇವರು ಎಷ್ಟು ಸಾಧನೆ ಮಾಡಿರಬೇಕು ಆ ತಾಯಿನ ಹೊಲಿಸ್ಕೊಳ್ಳೋದಕ್ಕೆ. ಅಲ್ಲ, ಅಲ್ಲಿ ನೋಡ್ತಾ ಇರೋರಿಗೆ ಎಂಥ ದೃಶ್ಯ ಇರ್ಬೋದು ಗುರುಗಳೇ. ಅದು ಅಲ್ಲಿ ಇರ್ತಕ್ಕಂತಹ ಎಲ್ಲರೂ ಸಹ ವಿದ್ವಾಂಸರುಗಳು ಯಾರ್ಯಾರು ಇರ್ತಾರೆ, ಘಟಾನುಘಟಿಗಳು ಎಲ್ಲರೂ ಇದಾಗ್ಬಿಟ್ಟು ದಿಗ್ಮೂಢರಾಗ್ಬಿಡ್ತಾರೆ. ಏನಪ್ಪ ಇದು, ಏನು ಈ ಥರ ಇದೆ, ಆಶ್ಚರ್ಯ ಆಗಿಬಿಡುತ್ತೆ. ಆವಾಗ ಅವ್ರು ಹೇಳ್ತಾರೆ, ಸ್ವಾಮಿ ನಾವು ಧನ್ಯರಾಗಿರ್ತೀವಿ, ನಿಮ್ಮ ಈ ಮಾಡಿರ್ತಕ್ಕಂಥ ಈ ಕೃತಿ ಏನಿದೆ, ಭಾಷೆಯನ್ನು ನೀವು ಬರೆದಿರೋದು ಸರಿ, ಇದರಲ್ಲೇನು ಸಂಶಯನೇ ಇಲ್ಲ. ಇನ್ನು ನಾವು ದುಡುಕ್ಬಿಟ್ಟು ನಿನ್ನನ್ನು ಪರೀಕ್ಷೆ ಮಾಡಿದೆ ನಾನು ಅಂತ ಹೇಳಿ ಅವರಿಗೆ ಪ್ರಾರ್ಥನೆ ಮಾಡಿಕೊಂಡು ನಮಸ್ಕಾರ ಮಾಡ್ತಾರೆ. ಯಾರಿಗೆ? ಭಾಸ್ಕರ ರಾಯರಿಗೆ. ಈ ಕುಂಕುಮಾನಂದರು ನಮಸ್ಕಾರ ಮಾಡ್ತಾರೆ. ಈ ರೀತಿಯಾಗಿರ್ತಕ್ಕಂಥ ಈ ಭಾಸ್ಕರಾಚಾರ್ಯರು ತೃಚ್ಛ ಭಾಸ್ಕರ, ಚಂಡಭಾಸ್ಕರ, ಮತ್ತು ವಾದ ಕುತೂಹಲ, ಚಂದ್ರೋದಯ, ನ್ಯಾಯಮಂಡನೆ ಮತ್ತು ಮಧ್ಯ ಕೌಮುದಿಕೆ, ರಸಿಕರಂಜನಿ ಅಂತಕ್ಕಂಥ ಗ್ರಂಥಗಳಿಗೆ ವ್ಯಾಖ್ಯಾನವನ್ನು ಬರೆದು ಛಂದಕೌಸ್ತುಭ, ಚಂದ್ರಶಾಲಾ, ಭಾಸ್ಕರ ಶುಭಾಷಿತ, ಮಧುರಾಂಬ್ಲ ಕಾವ್ಯ, ಶಿವದಂಡಕ, ಸ್ಮೃತಿ ತತ್ವ ಮತ್ತು ಶಂಖಚಕ್ರಾಂಕನ ಪ್ರಾಯಶ್ಚಿತ್ತ, ಏಕಾದಶಿ ನಿರ್ಣಯ, ಪ್ರಬೋಧ ಭಾಸ್ಕರ, ಕುಂಡ ಭಾಸ್ಕರ,
ಭಾವನೋಪನಿಷ್ಪದ್ಯಾಶ ಸೂಕ್ತ ಭಾಷ್ಯ ಶ್ರೀ ಸೂಕ್ತ ಭಾಷ್ಯ ತ್ರಿಪುರ ಮೋಹಿನಿ ತ್ರಿಪುರ ಮಹೋಪನಿಷದ್ ಭಾಷ್ಯ ಕೌಲೋಪನಿಷದ್ ಭಾಷ್ಯ ಸೇತುಬಂಧ ವರಿವರಸ್ಯ ರಹಸ್ಯ ರತ್ನಾಲೋಕ ಚಂಡಿಕಾ ಸಪ್ತಶ್ರುತಿ ಗುಪ್ತಪತಿ ಅಂತಕ್ಕಂಥ ಈ ಗ್ರಂಥಗಳಿಗೆ ಇವರು ಟೀಕೆಯನ್ನು ಬರೆದು ಅದಕ್ಕೆ ಭಾಷ್ಯವನ್ನು ಬರೀತಾರೆ. ಹೀಗಿರ್ತಕ್ಕಂಥ ಈ ಭಾಸ್ಕರಾಚಾರ್ಯರು ಆಂಧ್ರ ಪ್ರದೇಶದಲ್ಲಿರ್ತಕ್ಕಂಥ ಮಧ್ಯಾರ್ಜುನ ಅಂತಕ್ಕಂಥ ಒಂದು ಕ್ಷೇತ್ರದಲ್ಲಿ ಅವರ ಭೌತಿಕ ದೇಹವನ್ನು ತ್ಯಾಗ ಮಾಡ್ತಾರೆ. ಅಂದರೆ ತ್ಯಾಗ ಮಾಡಿ ಅವರು ಲಲಿತಾ ತ್ರಿಪುರ ಸುಂದರಿ ಪಾದಕ್ಕೆ ಸೇರಿಕೊಳ್ತಾರೆ. ಇದನ್ನಪ್ಪ ಯಾತಕ್ಕೆ ಹೇಳಿದೆ ಅಂದರೆ ಈ ಶ್ರೀವಿದ್ಯಾ ಸಾಧನೆಯಲ್ಲಿ ಬರ್ತಕ್ಕಂಥದ್ದು ದೇವಿ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಂತಹವ್ರನ್ನ ನಾವು ಪಡ್ಕೊಂಡಿರ್ತಕ್ಕಂಥದ್ದು ನಮ್ಮ ಭಾಗ್ಯ ಅಂತ ಹೇಳಬೇಕು. ಯಾರು ಶ್ರೀದೇವಿ ಉಪಾಸಕರಾಗಿರ್ತಾರೋ ಅವ್ರು ಈ ಭಾಸ್ಕರಾಚಾರ್ಯರನ್ನು ನೆನೆಸ್ಕೊಳ್ಬೇಕು. ಇದೇ ರೀತಿಯಾಗಿರ್ತಕ್ಕಂಥ ನಾವು ಸಹ ಸತತವಾಗಿ ಕಟ್ಟುನಿಟ್ಟಿನಿಂದ ನೇಮ ನಿಷ್ಠೆಯಿಂದ ನಾವು ಉಪಾಸನೆ ಮಾಡಿದರೆ ನಾವು ಆ ದೇವಿ ಸಾಕ್ಷಾತ್ಕಾರವನ್ನು ಪಡೆದು ನಾವು ಕೃತಾರ್ಥರಾಗಬಹುದು. ಹಾಗಾಗಿ ನಮಗೂ ಆ ದೇವಿ ಪಾದಗಳಲ್ಲಿ ಎಲ್ಲಾದರೂ ಒಂದು ಕಿಂಚಿತ್ತು ಒಂದು ಸಾಸಿವೆ ಕಾಳಿನಷ್ಟು ಜಾಗನಾದರೂ ನಮಗೆ ಸಿಗ್ಬೋದು ನಾವು ನಮ್ಮ ದೇಹ ತ್ಯಾಗವನ್ನು ಮಾಡಿದಾಗ ಅಂತಕ್ಕಂಥ ಒಂದು ನಂಬಿಕೆ ಇಟ್ಕೊಂಡು ಇವತ್ತಿನ ದಿವಸ ಇಲ್ಲಿವರೆಗೂ ಈ ಶ್ರೀ ವಿದ್ಯೆ ಬಗ್ಗೆ ಅದು ಹೇಗೆ ಬಂತು, ಅದರ ಗುರು ಪರಂಪರೆ ಹೇಗೆ, ಅದಕ್ಕೆ ಯಾರ್ಯಾರು ಯಾವ್ಯಾವ ರೀತಿ ಗ್ರಂಥಗಳಿಗೆ ಭಾಷ್ಯವನ್ನು ಬರೆದಿದ್ದಾರೆ ಅಂತಕ್ಕಂಥದ್ದನ್ನು ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಬರ್ತಕ್ಕಂತಹ ಈ ಶ್ರೀಚಕ್ರದ ವಿವರಣೆ ಮತ್ತು ಆವರಣಗಳು ವೃತ್ತಗಳು ಅದರಲ್ಲಿ ಬರ್ತಕ್ಕಂಥ ದೇವಾನ ದೇವತೆಗಳು ಅದರಲ್ಲಿರ್ತಕ್ಕಂತಹ ಬೀಜಾಕ್ಷರಗಳು ಅದನ್ನು ನಮ್ಮ ದೇಹಕ್ಕೆ ಯಾವ ರೀತಿ ಹೋಲಿಸಿದ್ದಾರೆ, ಅದರಲ್ಲಿ ಬರ್ತಕ್ಕಂತಹ ಜ್ಯೋತಿಷ್ಯ ಯೋಗಗಳು ಯಾವ್ಯಾವ ರೀತಿ ಇರುತ್ತೆ ಅದನ್ನೆಲ್ಲವನ್ನು ಸ್ವಲ್ಪ ಸವಿವರವಾಗಿ ನನಗೆ ತಿಳಿದ ಮಟ್ಟಿಗೆ ನಾನು ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಮಾನ್ಯ ವೀಕ್ಷಕರು ಈ ವಿಶ್ವಪ್ರಿಯ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ತಪ್ಪಿದ ಎಲ್ಲ ಎಪಿಸೋಡ್ಗಳನ್ನು ನೋಡ್ತಾಯಿರಿ. ಹಾಗೆ ಯಾರು ಶ್ರೀ ವಿದ್ಯೆ ಉಪಾಸನೆ ಮಾಡಬೇಕು ಅಂತಕ್ಕಂಥ ಆಸಕ್ತಿ ಇರತಕ್ಕಂಥವ್ರು ಅವ್ರ ವಿವರಣೆಯನ್ನು ತಿಳ್ಕೊಳ್ಬೇಕು ಅಂತಕ್ಕಂಥವ್ರು ಸ್ಕ್ರೀನ್ ಮೇಲೆ ನನ್ನ ನಂಬರನ್ನು ಕೊಟ್ಟಿರ್ತಾರೆ. ಆ ನಂಬರಿಗೆ ತಾವು ಕರೆ ಮಾಡ್ಬೋದು ಅಥವಾ ನೇರವಾಗಿ ಬಂದು ಭೇಟಿ ಮಾಡ್ಬೋದು. ಆದರೆ ಮಾತ್ರ ಒಂದೇ ಒಂದು ವಿನಂತಿ, ರಾತ್ರಿ ಹೊತ್ತು ಮಾತ್ರ ಯಾರು ಕರೆ ಮಾಡಬೇಡಿ ನನಗೆ. ಬೆಳಗ್ಗೆ 5 ಗಂಟೆ ಸಂಜೆ ತನಕನೂ ಬೆಳಗ್ಗೆ 11ರಿಂದ ಸಂಜೆ 5 ಗಂಟೆ ತನಕನೂ ಯಾರು ಎಷ್ಟು ಬೇಕಾದ್ರೂ ಕರೆ ಮಾಡಿ ಉತ್ತರ ಕೊಡ್ತೀನಿ. ಇಲ್ಲದೆ ಹೋದರೆ ತಾವೇ ಬಂದು ಮುಖದ ಭೇಟಿ ಆಗ್ಬೋದು. ನಾನಿರ್ತಕ್ಕಂಥದ್ದು ಮೈಸೂರಲ್ಲಿ. ಕೆಲವು ಜನಗಳು ಏನು ತಿಳ್ಕೊಂಡಿದ್ದಾರೆ ವಿಜಯನಗರ ಅಂದರೆ ಬರೀ ಬೆಂಗಳೂರಲ್ಲಿ ಒಂದೇ ವಿಜಯನಗರ ಇರೋದು, ಬೆಂಗಳೂರು ವಿಜಯನಗರ ಅಂದ್ಕೊಂಡು ಹೇಳ್ತಾರೆ. ನಾನು ವಿಜಯನಗರ ಮೈಸೂರು ಅಂದ ತಕ್ಷಣ ಫೋನ್ ಇಟ್ಟುಬಿಡ್ತಾರೆ. ನೋಡಿ, ಈ ವಿಪರ್ಯಾಸದಲ್ಲಿ ಬೆಂಗಳೂರು ಮೈಸೂರು ವಿಜಯನಗರಕ್ಕೂ ನಮ್ಮ ಹಿಂದಿನ ಕಾಲದಲ್ಲಿ ಹಂಪೆ ವಿಜಯನಗರಗಳಿಗೂ ಬಹಳ ವ್ಯತ್ಯಾಸ ಇರ್ತಕ್ಕಂಥದ್ದು. ಆದರೂ ಆ ವಿಜಯನಗರದ ಹೆಸರು ಇದುವರೆಗೂ ಉಳ್ಕೊಂಡು ಬಂದಿದೆ. ಅದನ್ನೇ ಹೀಗೆ ಮುಂದೆ ಉಳ್ಕೊಂಡು ಬರಲಿ ಅಂತ ಹೇಳಿ ಇಲ್ಲಿಗೆ ಈ ಎಪಿಸೋಡ್ಗಳನ್ನು ಮುಗಿಸ್ತಾ ಇರ್ತೀನಿ. ಎಲ್ಲ ವೀಕ್ಷಕರಿಗೂ ನನ್ನ ಧನ್ಯವಾದಗಳು. ನಮಸ್ತೆ ಗುರುಗಳೇ. ನಮಸ್ಕಾರ.